ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ 15ನೇ ತಾರೀಕು ಭಾನುವಾರ, ಮಹಾಶಿವರಾತ್ರಿ ಅಂತ ಹೇಳಿದ್ರೆ ನಾವು ರಾತ್ರಿ ಹಾಗೂ ಪ್ರದೋಷದ ಸಮಯ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು, ತುಂಬ ಉತ್ತಮವಾಗಿ ಇರುವಂಥದ್ದು. ಏಕೆಂದರೆ ನಾವು ಈ ದಿನ ಶಿವಸ್ವಾಮಿಯನ್ನು ಆರಾಧಿಸುವಂಥ ಮಹಾರಾತ್ರಿ. ತುಂಬ ಜನ ಉಪವಾಸ, ಜಾಗರಣೆ ಪ್ರತಿಯೊಂದನ್ನು ಕೂಡ ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ಅದು ಎಲ್ಲರ ಕೈಯಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಯಾರೆಲ್ಲ ಉಪವಾಸ ಇರ್ತಾರೆ, ಜಾಗರಣೆ ಇರ್ತಾರೆ, ಅವ್ರಿಗೆ ಆ ಭಗವಂತನೂ ಕೂಡ ಎಲ್ಲವನ್ನು ಕೊಟ್ಟು ಸುಖ ಸಂತೋಷದ ಜೊತೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅವರ ಸಂಸಾರದಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಇರುವಂತೆ ಭಗವಂತನು ನೋಡ್ಕೊಳ್ತಾನೆ. ಏಕೆಂದರೆ ಶಿವಸ್ವಾಮಿ ಇಲ್ಲದೆ ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಶಿವನ ಆಜ್ಞೆ ಇಲ್ಲದ್ದು ಇದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ತುಂಬಾ ಸರಳವಾಗಿ ಅಭಿಷೇಕ ಮಾಡಿದ್ರೆ ಸಾಕು, ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಶಿವಸ್ವಾಮಿಗೆ ಇಷ್ಟವಾಗುವಂಥ ಕೆಲವೊಂದು ಪೂಜಾ ವಿಧಾನಗಳು ಹಾಗೂ ತುಂಬ ಸರಳ ವಿಧಾನದಲ್ಲೇ ನಾವು ಇದನ್ನು ಮಾಡಿಕೊಂಡ್ರೆ ಸಾಕು, ಶಿವಸ್ವಾಮಿ ನಮ್ಮ ಸಮಸ್ಯೆಗಳನ್ನು ಶಿವ ಅಂತಲೇ ಅನ್ನಿಸ್ತಾನೆ ಸ್ನೇಹಿತರೆ. ಎಲ್ಲವೂ ಕೂಡ ನಾವು ಶಿವ ಅಂದರೆ ಸಾಕು, ಕಷ್ಟಗಳು ಮಾಯ ಆಗುತ್ತೆ. ಶಿವಸ್ವಾಮಿಗೆ ಇಷ್ಟವಾಗುವಂಥ ಈ ತೆಂಗಿನಕಾಯಿಯನ್ನು ಈ ಪರಿಹಾರಕ್ಕೆ ಯಾವ ರೀತಿ ತಗೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಪ್ರತಿನಿತ್ಯ ನಾವು ಈ ರೀತಿ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ, ಹಾಗೂ ಪ್ರತಿ ವಾರ ಕೂಡ ಸಾಕಷ್ಟು ಜನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಮಹಾಶಿವರಾತ್ರಿಯ ದಿನ ತಪ್ಪದೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿ, ಮನೆಯಲ್ಲಿ ಎಷ್ಟೆಷ್ಟೋ ಅಲ್ಲೋಲ ಕಲ್ಲೋಲದ ಜೀವನ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಹೋಗಿದೆ ನಮ್ಮ ಜೀವನ ಅಂದರೆ ಇನ್ನು ಯಾವುದೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೇ ಬಿಟ್ಬಿಡೋಣ ಅನ್ನಿಸುವಷ್ಟು ಮಟ್ಟಕ್ಕೆ ಬಂದುಬಿಟ್ಟಿದೆ. ನೂರಾರು ಸಮಸ್ಯೆಗಳು, ತುಂಬ ಕಣ್ಣೀರು, ಯಾವುದು ಸರಿ ಮಾಡ್ಕೊಳ್ಳೋದು, ಯಾವುದು ಬಿಡೋದು ಅನ್ನುವ ಮಟ್ಟಕ್ಕೆ ತಲುಪಿದರೆ ಮಾತ್ರ ನೀವು ನೋಡಿ ಭಗವಂತನ ಪಾದಕ್ಕೆ ಬಿದ್ದು ಶಿವಸ್ವಾಮಿಯನ್ನು ನೆನೆಸ್ಕೊಳ್ತಾ ತೆಂಗಿನಕಾಯಿಯ ದೀಪಾರಾಧನೆ ಮಾಡಿಬಿಡಿ. ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಏಕೆಂದರೆ ಎಷ್ಟೋ ಕಷ್ಟಗಳು, ತುಂಬ ಬೆಟ್ಟದಷ್ಟು ಕಷ್ಟಗಳಿದ್ದಾಗಲೂ ಕೂಡ ಮನುಷ್ಯ ಯಾರಿಗಪ್ಪ ಹೇಳ್ಕೊಳ್ಳೋದು, ಸಾಕು ಈ ಜೀವನ ಕರ್ಕೊಂಡ್ಬಿಡು ಅನ್ನುವ ಮಟ್ಟಕ್ಕೂ ಕೂಡ ಇದ್ಬಿಟ್ಟಿರುತ್ತೆ. ಆ ಥರ ಇದ್ದಾಗ ತಪ್ಪದೆ ಭಗವಂತನ ಮೇಲೆ ಭಾರ ಹಾಕಿ ಈ ರೀತಿಯ ದೀಪಾರಾಧನೆ ನಂಬಿಕೆ ಯಾರಿಗಿರುತ್ತೋ ಅವ್ರು ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಏಕೆಂದರೆ ಶಿವಸ್ವಾಮಿ ಬಂದು ನಮ್ಮ ಎಲ್ಲರ ಕಷ್ಟವನ್ನು ಕೂಡ ಭಗವಂತನು ಆಲಿಸ್ತಾನೆ. ಎಷ್ಟೋ ದಂಪತಿಗಳು ಈ ರೀತಿ ಶಿವಸ್ವಾಮಿಯ ಪೂರ್ತಿ ಕುಟುಂಬವನ್ನು ನೋಡಿ ಈ ಥರ ಇರಬೇಕು. ಏಕೆಂದರೆ ಆದಿದೇವತೆಗಳು ಶಿವಸ್ವಾಮಿ, ಪಾರ್ವತಿ ದೇವಿ ಈ ಪರಿಹಾರವನ್ನು ಮುಖ್ಯವಾಗಿ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡ್ಕೊಂಡು ನೋಡಿ. ಈ ಕಷ್ಟಗಳು ಯಾವ ರೀತಿ ಕರ್ಪೂರವನ್ನು ನಾವು ಉರಿಸ್ತೀವಿ ನೋಡಿ, ಎಷ್ಟೊತ್ತು ಉರಿಯುತ್ತೆ, ಆ ಥರ ಕರಗೋಗ್ಬಿಡುತ್ತೆ ನಮ್ಮ ಕಷ್ಟಗಳು. ತೆಂಗಿನಕಾಯಿನ ಚೆನ್ನಾಗಿರುವಂಥದ್ದನ್ನು ಒಡೀರಿ. 3 ಕಣ್ಣಿರುತ್ತಲ್ವ, ಆ ತೆಂಗಿನಕಾಯಿಯನ್ನು ತಗೊಳ್ಳಿ. 1 ಚಿಪ್ಪು ಇಟ್ಟರೂ ಸಾಕು, ಪರವಾಗಿಲ್ಲ. ಇಲ್ಲಾಂದರೆ ನಾವು 2 ಇಡ್ತೀವಿ ಅಂದರೆ ತೊಂದರೆನೇ ಇಲ್ಲ, ಇಡಬಹುದು. ಈ ಥರ ಇಟ್ಟು ಅದನ್ನು ನಾರೆಲ್ಲ ತೆಗೆದುಬಿಡಬೇಕು ಕ್ಲೀನಾಗಿ. ಒಂದು ಪ್ಲೇಟನ್ನು ತಗೊಳ್ಳಿ, ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು. ನಾವು ಡೈರೆಕ್ಟಾಗಿ ತೆಂಗಿನಕಾಯಿ ದೀಪಾರಾಧನೆ ಹಾಗೆ ಹಚ್ಚೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಕುತ್ಕೊಳ್ಳೋದಿಲ್ಲ ಕ್ಲೀನಾಗಿ. ಈ ರೀತಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಕ್ಬಿಟ್ಟು ದೀಪಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು. ಈ ಥರ ಅರಿಶಿಣ ಕುಂಕುಮ ಇಲ್ಲಾಂದರೆ ಗಂಧ ಕುಂಕುಮವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚುವಂಥದ್ದು ಸ್ನೇಹಿತರೆ. ಬತ್ತಿಗಳು 2 ಮಾಡ್ಕೊಂಡಿದ್ದೆ. ನಾವು ಶಿವಸ್ವಾಮಿಯ ಫೋಟೋ ಇದ್ದರೆ ನೀವು ಫೋಟೋ ವಿಭೂತಿ ಹಚ್ಚಿ ಹಾಗೂ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ತುಂಬ ಸರಳ ವಿಧಾನದಲ್ಲೇ
ನಾವು ಆಡಂಬರದಿಂದ ಮಾಡಬೇಕು ಅಂತಿಲ್ಲ. ಶಿವಸ್ವಾಮಿಯ ಫೋಟೋ ಮುಂದೆ ಈ ರೀತಿ ದೀಪಾರಾಧನೆ ಮಾಡಬೇಕು. ಇನ್ನು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ದೀಪ ಹಚ್ತೀರೋ ಅದನ್ನು ಹಚ್ಚಿ ತದನಂತರ ಇದನ್ನು ಹಚ್ಚಬೇಕು ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಯಾಕಂದರೆ ಇದು ಒಂದು ಸಂಕಲ್ಪದ ದೀಪ. ನಾವು ಶಿವರಾತ್ರಿಯಲ್ಲಿ ಶಿವಸ್ವಾಮಿಗೋಸ್ಕರ ಹಚ್ತಾ ಇರುವಂಥದ್ದು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕರುಣಿಸು ಸ್ವಾಮಿ ಅಂತ ಕೇಳಿಕೊಳ್ಳುವಂಥದ್ದು. ಹೂವನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನೇ ಇಟ್ಕೊಳ್ಳಿ. ನಮಗೆ ಯಾವುದು ಸಿಗುತ್ತೋ ಅದನ್ನು ಇಟ್ಟು ದೀಪವನ್ನು ಪ್ರದೋಷದ ಕಾಲದಲ್ಲಿ ಹಚ್ಚಿ ಸ್ನೇಹಿತರೆ. ಭಾನುವಾರ ಸಂಜೆಯ ಮೇಲೆ ಈ ಥರ ಪ್ರದೋಷದ ಸಮಯ ಅನ್ನುವಂಥದ್ದು ಹಚ್ಚಿದಾಗ ಶಿವಸ್ವಾಮಿಗೆ ತುಂಬ ಇಷ್ಟ ಆಗುತ್ತೆ. ಯಾರು ಜಾಗರಣೆ ಇರ್ತಾರೆ ನೋಡಿ, ಅವರು ಸಾಧ್ಯ ಆದರೆ ನೀವು ದೀಪ ರಾತ್ರಿ ಪೂರ್ತಿ ಉರಿಯುವ ರೀತಿ ನೋಡ್ಕೊಳ್ಳಿ. ಅಂದರೆ ಅದು ಖಾಲಿ ಆಗೋದಕ್ಕೆ ಮುಂಚೆನೇ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆ ರೀತಿ ರಾತ್ರಿ ಪೂರ್ತಿ ಉರಿತಾ ಇದ್ದರೂ ಕೂಡ ಬಹಳ ವಿಶೇಷವಾಗಿರುತ್ತೆ. ಅಕಸ್ಮಾತ್ ಜಾಗರಣೆ ಇಲ್ಲ ನಾವು ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಪ್ರದೋಷದ ಸಮಯದಲ್ಲಿ ನೀವು ದೀಪ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ಬಿಡಬಹುದು. ಇನ್ನು ಮಾರನೆಯ ದಿನ ನಾವು ಇದನ್ನು ಸ್ನಾನ ಮಾಡಿಕೊಂಡಿದ್ದೆ ತೆಗೆದು ಬಿಡಬೇಕು. ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತೆ. ಬತ್ತಿಗಳು, ತೆಂಗಿನಕಾಯಿ ಸೇರಿಸಿದ್ದೆ ಹೂವು, ಅದನ್ನೆಲ್ಲವೂ ಸೇರಿಸಿ ಹರಿಯುವ ನೀರಿಗೆ ಬಿಡಬೇಕು. ಸಾಧ್ಯ ಆದರೆ ನೀರು ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಬಿಡೋದಕ್ಕೆ ಪ್ರಯತ್ನಿಸಿ. ನಮ್ಗೆ ನೀರೆಲ್ಲೂ ಸಿಗೋದಿಲ್ಲಕ್ಕ ಅಂತ ಹೇಳಿದ್ರೆ ಆರಾಮಾಗಿ ಯಾರು ತುಳಿದೇ ಇರುವ ಕಡೆ ಹಾಕಬಹುದು. ಇಲ್ಲ ಅಂದರೆ ಹಸುವಿಗೆ ತಿನ್ನಿಸಬಹುದು. ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ನೀವು ಗೋಮಾತೆಗೆ ತಿನ್ನಿಸೋದ್ರಿಂದ ಹಾಗೂ ಹಸುವಿಗೆ ತಿನ್ನಿಸೋದ್ರಿಂದ ಬಹಳ ಶ್ರೇಯಸ್ಕರ. ನಿಮ್ಮ ಇಷ್ಟಾರ್ಥಗಳು ಬೇಗ ಅಂದರೆ ಬೇಗ ನೆರವೇರುತ್ತೆ. ಅಕ್ಕಿಯನ್ನು ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಿ ಆಫರ್ ಮಾಡಿ ನೋಡಿ, ನಿಮ್ಮ ಕಷ್ಟಗಳು ಉಳಿಯುತ್ತಾ ನೀವು ಗಮನಿಸಬಹುದು. ಕಠಿಣ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀರ, ಅದು ಕೂಡ ಮುಂದುವರಿಸೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಶಿವಸ್ವಾಮಿ ಪೂರ್ತಿ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ. ಈ ರೀತಿ ದೀಪಾರಾಧನೆಗೆ ತುಂಬ ಶಕ್ತಿ ಇದೆ. ತೆಂಗಿನಕಾಯಿ ದೀಪಾರಾಧನೆ ಅಂದರೆ ಸುಲಭವಾಗಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಹಳ ಶಕ್ತಿ ಇರುವಂಥ ದೀಪಾರಾಧನೆ. ಎಲ್ಲ ರೀತಿಯ ಸುಖಗಳನ್ನು ಕೊಡುವಂಥದ್ದು. ಗಂಡ ಹೆಂಡ್ತಿಗೆ ಮಕ್ಕಳಿಲ್ಲದೆ ಇದ್ದರೆ ಮಕ್ಕಳಾಗುವಂಥದ್ದು. ಗಂಡ ಹೆಂಡ್ತಿ ತುಂಬ ಅನ್ಯೂನ್ಯವಾಗಿ ಇರುವಂಥದ್ದು. ಇದು ಈ ಕಾಲಕ್ಕೆ ನಮಗೆ ಸಾಕಾಗುತ್ತೆ. ಕೇಳ್ಕೊಂಡು ನೋಡಿ, ಇಷ್ಟು ಮಾಡಿಕೊಂಡು ಎಲ್ಲ ಸುಖ ಸಂತೋಷಗಳು ಸಿಗುವಂಥ ದೀಪಾರಾಧನೆ ಇದಾಗಿರೋದ್ರಿಂದ ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ರಿಗೂ ಕೂಡ ಶಿವಸ್ವಾಮಿಯ ಆಶೀರ್ವಾದ ಸಿಗುತ್ತೆ. ಒಳ್ಳೆಯದಾಗಲಿ.